ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಆದರೆ ಇಲ್ಲಿ ಕೆಲವು ದಿನಗಳ ಕಾಲ ನಾವು ಯಾವುದೇ ಮಾಹಿತಿಗಳು ಕೂಡ ಕೊಟ್ಟಿಲ್ಲ. ಯಾಕಂದರೆ ಸ್ವಲ್ಪ ಕಾರಣಾಂತರಗಳಿಂದ ನಾವು ನಿಮಗೆ ಯಾವುದೇ ಮಾಹಿತಿಗಳು ಕೂಡ ಕೊಟ್ಟಿಲ್ಲ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಸಾಕಷ್ಟು ಹುದ್ದೆಗಳು ಕೂಡ ಬಿಡುಗಡೆಯಾಗಿದ್ದಾವೆ. ಇನ್ನು ಕೇಂದ್ರ ಸರ್ಕಾರದಿಂದ RRBಗೆ ಸಂಬಂಧಪಟ್ಟಂತೆ 22,000 ಹುದ್ದೆಗಳು ಕೂಡ ಈಗಾಗಲೇ ಅಪ್ಲಿಕೇಶನ್ ಕೂಡ ಆರಂಭವಾಗಿದ್ದಾವೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ನೋಡಬೇಕಂತಂದ್ರೆ, ಇಲ್ಲಿ 2/2/2026 ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸಣ್ಣ ಉದ್ಯೋಗ ಮೇಳವಿತ್ತು. ಅಲ್ಲಿ ಸುಮಾರು 120ರಿಂದ 150 ಕಂಪನಿಗಳು ಕೂಡ ಬಂದಿದ್ದವು. ಆದರೆ ನಾವು ಈಗಾಗಲೇ ಧಾರವಾಡದಲ್ಲಿ ಆಗಲಿ, ವಿಜಯಪುರದಲ್ಲಿ ಆಗಲಿ, ಬೆಳಗಾವಲ್ಲಿ ಆಗಲಿ ಈಗಾಗಲೇ ನಾವು ಸ್ಟ್ರೈಕನ್ನು ಕೂಡ ಮಾಡಿ ಮುಗಿಸಿದ್ದೇವೆ. ಆದರೆ ಸರ್ಕಾರ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಇನ್ನು ಇಷ್ಟು ಹುದ್ದೆಗಳು ಇದಾವೆ, ಅಂದ್ರೆ ಈಗ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇಷ್ಟು ಹುದ್ದೆಗಳಿದಾವೆ, ಇಷ್ಟು ಟೀಚರ್ಸ್ಗಳು ನಮ್ಗೆ ಬೇಕಾಗಿದ್ದಾರೆ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಇಷ್ಟು ಕಾನ್ಸ್ಟೇಬಲ್ಗಳು ಬೇಕಾಗಿದ್ದಾರೆ, ಇಷ್ಟು PSIಗಳು ಬೇಕಾಗಿದ್ದಾರೆ, ಇನ್ನು ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಡ್ರೈವರು ಕೂಡ ಇಷ್ಟು ಬೇಕಾಗಿದ್ದಾರೆ, ಇನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿನೂ ಕೂಡ ನಮಗೆ ಇಷ್ಟು ನರ್ಸ್ಗಳು ಬೇಕಾಗಿದ್ದಾರೆ, ಇಷ್ಟು ಡಾಕ್ಟರ್ಗಳನ್ನು ಕೂಡ ಬೇಕಾಗಿದ್ದಾರೆ ಅಂತ ಹೇಳಿ ಕೇವಲ ಅನೌನ್ಸ್ಮೆಂಟ್ ಆಗ್ತಿದೆ ಹೊರತು ಯಾವುದೇ ಹುದ್ದೆಗಳು ಅಪ್ಲಿಕೇಶನ್ಗಳು ಆರಂಭವಾಗ್ತಿಲ್ಲ. ಸುಮಾರು 2-3 ವರ್ಷದಿಂದ ನಾವು ಇದನ್ನ ಕೇಳ್ಕೊಂತ ಬರ್ತಾ ಇದೀವಿ. ಇನ್ನು ಮುಂದೆ ಇದನ್ನು ಕೂಡ ಕೇಳ್ಕೊಂತ ಹೋಗ್ತಾ ಇದೀವಿ. ಆದ್ರೂ ಕೂಡ ನಾವು ಈ ಒಂದು 120ರಿಂದ 150 ಕಂಪನಿಗಳು ಬರ್ತಾವ ಅಂದ ತಕ್ಷಣ ನಾವು ಕೂಡ ನೋಡ್ಕೊಂಡ್ ಬರೋಣ ಹೆಂಗಿರುತ್ತೆ, ಎಷ್ಟು ವಿದ್ಯಾರ್ಥಿಗಳು ಬರ್ಬೋದು, ಎಷ್ಟು ನಿರುದ್ಯೋಗ ನಮ್ಮ ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಿರುದ್ಯೋಗಿಯಿಂದ ಅಡ್ಡಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ನೋಡ್ಕೊಂಡ್ ಬರ್ಬೇಕಂತೇಳಿ ಹೋಗಿದ್ದೀವಿ. ಹೈಯರ್ ಎಜುಕೇಶನ್ ಮುಗಿಸಿದಂತ ಅಭ್ಯರ್ಥಿಗಳು ಕೇವಲ 15ರಿಂದ 20 ಸಾವಿರ ಒಂದು ಪೇಮೆಂಟ್ಗಾಗಿ ಅಲ್ಲಿ ಅಲ್ಲಾಡ್ತಾ ಇದ್ದಾರೆ. ನಾವು ಕಾಲೇಜ್ ಕದು ಹೋಗುವಾಗ ನಮ್ಮ ಸೀನಿಯರ್ಸ್ಗಳು ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಕುಂತು ಓದ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನಲ್ಲ ನಾಳೆ ನಮಗೆ ಹುದ್ದೆ ಬಿಟ್ಟೇ ಬಿಡ್ತಾರೆ, ನಾವು ಅದ್ರೊಳಗಡೆ ಸೆಲೆಕ್ಷನ್ ಆಗೇ ಆಗ್ತೀವಿ ಅಂತೇಳಿ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನಾನು ಹೇಳೋದಿಷ್ಟೇ. ಯಾಕಂತಂದ್ರೆ ಹುದ್ದೆ ಯಾವಾಗ ಬಿಡ್ತಾರ ಯಾವಾಗ ಬಿಡಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಒಂದು ಓದು ದಿನನಿತ್ಯವಾಗಿರಲಿ. ಯಾಕಂದ್ರೆ ಈಗ ನಮ್ಮ ಸದ್ಯಕ್ಕೆ ಯಾವುದೇ ಹುದ್ದೆಗಳು ಬಿಟ್ಟಿಲ್ಲ, ನಾವು ಓದಿದ್ರು ವೇಸ್ಟ್ ಅನ್ನೋದು ಕೂಡ ನಮ್ಮ ಒಂದು ಕಲ್ಪನೆ ಆಗಿರ್ತದ. ದಯವಿಟ್ಟು ಆ ಥರನಾಗಿ ಯಾರೂ ಯೋಚನೆ ಮಾಡಕ್ ಹೋಗಬೇಡ್ರಿ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಹುದ್ದೆಗಳು ಬಿಡ್ತಾರೆ, ಇನ್ನು ಮುಂದೆ ಬಿಟ್ಟೇ ಬಿಡ್ತಾರೆ ಅನ್ನೋದು ಕೂಡ ನಮಗೂ ಒಂದು ಮಾಹಿತಿ ಕೂಡ ಬಂದಿದೆ. ಆದರೂ ಕೂಡ ನಾವು ಈ ಒಂದು ಉದ್ಯೋಗ ಮೇಳದಲ್ಲಿ ಹೋಗಿ ನೋಡಿ ಬರೋಣ ಅಂತೇಳಿ ಹೋಗಿದ್ದೇವೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಸುಮಾರು ಒಂದು 20,000 ವಿದ್ಯಾರ್ಥಿಗಳಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ಆಯ್ಕೆ ಆದರೂ ಕೂಡ ಕೇವಲ 19,000 ವಿದ್ಯಾರ್ಥಿಗಳು ನಾವು ಯಾವುದೇ ಪ್ರೈವೇಟ್ ಸೆಕ್ಟರಲ್ಲಿ ನಮ್ಮ ಜೀವನವನ್ನು ಕಟ್ಕೋಬಹುದು. ಆದರೆ ಇಲ್ಲಿ ಇದೇ ವರ್ಷ ಯಾವುದೇ ಹುದ್ದೆ ಕರೀಲಿಲ್ಲ. ಆ 20,000 2026ರಲ್ಲಿ ಒಂದು 20,000 ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ, ಡಿಗ್ರಿ ಅದು. ಇನ್ನು ನಾವು 2027ಕ್ಕೆ ಬಂದ ತಕ್ಷಣ ಅಲ್ಲೊಂದು 20,000 ವಿದ್ಯಾರ್ಥಿಗಳು ಆದರೆ ಸುಮಾರು 40,000 ವಿದ್ಯಾರ್ಥಿಗಳು ಇಲ್ಲಿ ನಾವು ನಿರುದ್ಯೋಗಿಗಳಾಗ್ತೀವಿ. ಯಾಕಂತಂದ್ರೆ ಇಲ್ಲಿ ಸುಮಾರು 26ರಲ್ಲಿ 1,000 ಸರ್ಕಾರಿ ಹುದ್ದೆಗೆ ಆಯ್ಕೆ ಆದ್ರೆ 2027ರಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ಆಯ್ಕೆ ಆದ್ರೆ 2,000 ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ನಮ್ಮಿಂದ ಹೋಗಿಬಿಟ್ಟಿರ್ತಾರೆ. ಅಲ್ಲಿ ನಮಗೆ ಕೇವಲ ಎಷ್ಟು ಉಳಿತು ಅಂತಂದ್ರೆ 38,000 ವಿದ್ಯಾರ್ಥಿಗಳಿಗೆ ಎಲ್ಲರೂ ಕಂಪ್ನಿಯಲ್ಲಿ ಆಗಲಿ ಅಥವಾ ಎಲ್ಲರೂ ಹೊಲದಲ್ಲಿ ಆಗಲಿ ನಮ್ಮ ಒಂದು ಜೀವನವನ್ನು ಕಟ್ಕೋಬಹುದು. ಆದರೆ ಇಲ್ಲಿ ಅದು 2,000 ಕರೆಯೋದಿಲ್ಲ ಅಂತಂದ್ರೆ ಯಾವ ತರನಾಗಿ ನಮ್ಗೆ ಜೀವನ ಮಾಡಬೇಕು ಅನ್ನೋದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿತಾ ಇಲ್ಲ. ಆದರೂ ಕೂಡ ನಾ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೇಳಿದೆ ನಾನು. ಸರ್ ನಂದು MBBS ಮುಗಿದಿದೆ ಸರ್ ನಂದು GNM ನರ್ಸಿಂಗ್ ಮುಗಿದಿದೆ ಸರ್ ನಂದು B.Ed ಮುಗಿದಿದೆ ಸರ್ ಅಂತೇಳಿ ಆ ಒಂದು ವಿದ್ಯಾರ್ಥಿಗಳ ಮುಖವನ್ನು ನಮಗೆ ನೋಡೋಕ್ಕೆ ಏನೋ ಒಂಥರ ಆಗ್ತಿತ್ತು. ಯಾಕಂತಂದ್ರೆ ಅವ್ರು ಇಷ್ಟೆಲ್ಲ ಕಲಿತು ಇಲ್ಲಿ ಯಾವುದೇ ಹುದ್ದೆ ಕರಿಯತಿಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು? ನಮಗೆ ಎಲ್ಲರಿಗೂ ನೌಕರಿ ಸಿಗತ್ತಂತ ಹೇಳಿ ನಮ್ಮ ಭಾವನೆ ಅಲ್ಲ, ಸಿಕ್ಕವರಿಗಾದರೂ ಸಿಗತ್ತಲ್ಲ. ನಾವೆಷ್ಟು ಓದಿರ್ತೀವಿ, ನಾವೆಷ್ಟು ನಮ್ಮ ಟ್ಯಾಲೆಂಟ್ ಇರ್ತದಲ್ಲ, ಆ ಟ್ಯಾಲೆಂಟ್ ಮೇಲೆ ನಮ್ಗೆ ಹುದ್ದೆ ಸಿಗ್ತದೆ. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು 2/2/2026 ಈ ಒಂದು ದರ್ಬಾರ್ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಇತ್ತಲ್ಲ, ಅಲ್ಲಿ ನೀವು ನೋಡ್ರಿ ಎಷ್ಟು ವಿದ್ಯಾರ್ಥಿಗಳು ರಾಶಿ ಅಡ್ಡಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಇಲ್ಲಿ ಸ್ವಲ್ಪ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ.
ನೋಡಿದಿರಲ್ಲ ಈ ಒಂದು ವಿಡಿಯೋದಲ್ಲಿ ಎಷ್ಟು ವಿದ್ಯಾರ್ಥಿಗಳು ರಾಶಿಯಾಗಿ ಆ ಕಡೆ ಈ ಕಡೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಾಡ್ತಾ ಇದ್ದಾರೆ ಕೇವಲ 15,000 ಪೇಮೆಂಟಿಗಾಗಿ. ದಯವಿಟ್ಟು ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಅವರು ನಂಬ್ಕೊಂಡು ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ತಮ್ಮ ಸಾಕಷ್ಟು ನಮ್ಮಣ್ಣ ಹಿಂದಲ್ಲ ನಾಳೆ ನೌಕರಿ ತಗೋತಾನೆ, ನನಗೆ ಎಲ್ಲಾದರೂ ಮದುವೆ ಮಾಡಿ ಕೊಡ್ತಾನೆ ಅಂತೇಳಿ ನಂಬ್ಕೊಂಡು ಕುಂತಿರೋ ಒಂದು ಸೈಡ್ ಅವರ ತಂಗಿ ಅಥವಾ ಅಕ್ಕ, ಇನ್ನು ವಯಸ್ಸಾದ ತಂದೆ ತಾಯಿಗಳು ನನ್ನ ಮಗ ಎಲ್ಲರ ಒಂದು ಕಡೆ ನೌಕರಿ ಮಾಡ್ತಾನೆ, ನಮ್ಮ ಒಂದು ಮುಪ್ಪಿನ ಕಾಲದಲ್ಲಿ ನಮ್ಗೆ ಅವ್ರು ನೋಡ್ಕೋತಾನೆ ಅಂತೇಳಿ ಆಸೆ ಪಟ್ಕೊಂಡು ಕೂತಿರೋ ಆ ಹಿರಿ ಜೀವಗಳ ಜೊತೆ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೋತೀನಿ. ದಯವಿಟ್ಟು ಯಾರು ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ನಮ್ಮ ಒಂದು ಹುದ್ದೆಗಳು ಎಷ್ಟಿದ್ದಾವೆ, ನಾವೇನು 1 ಲಕ್ಷ ಬಿಡಿ 2 ಲಕ್ಷ ಬಿಡಿ ಅಂತೇಳಿ ಕೇಳ್ತಾ ಇಲ್ಲ. ನಮ್ಗೆ ಎಷ್ಟು ಈ ಒಂದು ಹುದ್ದೆಗಳು ಖಾಲಿ ಇದ್ದಾವೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಆ ಒಂದು ಇಷ್ಟು ಹುದ್ದೆಗಳನ್ನು ಬಿಡಿ. ವರ್ಷ ನೀವು ಸ್ವಲ್ಪ ಹುದ್ದೆಗಳನ್ನು ಬಿಡ್ತಾ ಬಂದರೆ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲಾದರೂ ಓದಿ ಜೀವನವನ್ನು ಕಟ್ಕೋಬಹುದು. ನಾವು ಎಲ್ಲರೂ ಆಯ್ಕೆ ಆಗ್ಬೇಕಂತ ಏನಿಲ್ಲ. ನಮ್ಮ ಕಡೆ ಇದ್ದಂಥ ಒಂದು ಟ್ಯಾಲೆಂಟಿಗೆ ನಾವು ಎಷ್ಟು ಓದಿರ್ತೀವಿ, ನಾವು ಯಾವ ಥರನಾಗಿ ಮಾರ್ಕ್ಸ್ಗಳನ್ನು ಪಡಿತೀವಿ ಆ ಥರನಾಗಿ ನಾವು ಆಯ್ಕೆ ಆಗಬೇಕಾಗಿರ್ತದೆ. ನಾವು ಮನವಿ ಮಾಡ್ಕೊಳ್ಳೋದು ಎಷ್ಟೇ, ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ನಮಗೆ ಹುದ್ದೆಗಳನ್ನು ಬಿಡಿ, ನಾವು ಕೂಡ ಓದ್ತೇವೆ, ನಾವು ಕೂಡ ಏನನ್ನ ಮಾಡ್ತೇವೆ. ನಮ್ಮನ್ನು ಕೂಡ ನಂಬ್ಕೊಂಡು ಕುಂತಂತ ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅವ್ರನ್ನೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿರ್ತದೆ. ಯಾಕಂದರೆ ಇಲ್ಲಿ 5 ವರ್ಷ ಗಂಟಲೆ ನಾವು ಧಾರವಾಡದಲ್ಲಿ ಕುಂತು ಓದಿ ಕೇಸಂತ್ರ ಯಾವುದೇ ಹುದ್ದೆಗಳು ಬಿಡಲಿಲ್ಲ, ನಾವು ಆಯ್ಕೆ ಆಗಲಿಲ್ಲ ಅಂತಂದರೆ ನಾವು ಸೂಲ ಮಾಡಿ ಕೇಸಂತ್ರ ಇಲ್ಲಿ ರೂಮ್ ಬಾಡಿಗೆಯನ್ನು ಕಟ್ಟಿ, ನಮ್ಮ ಒಂದು ಮೆಸ್ಸಿನ ರೆಂಟನ್ನು ಕಟ್ಟಿ, ನಾವು ಒಂದು ಇಲ್ಲಿ ಎಲ್ಲ ಸಾಲ ಮಾಡ್ಕೊಂಡಿರ್ತೀವಲ್ಲ, ನಾವು ಕೂಡ ನಮಗೂ ಒಂದು ಸ್ವಲ್ಪ ಕಾಲ ಅವಕಾಶ ಕೊಡಿ. ಯಾಕಂದರೆ ನಾವು ಎಕ್ಸಾಮನ್ನು ಬರಿತೀವಿ, ನೀವು ಹುದ್ದೆನ ಬಿಡಿ, ಎಕ್ಸಾಮನ್ನು ಬರಿತೀವಿ, ಪಾಸ್ ಆದರೆ ಓಕೆ, ಪಾಸ್ ಆಗಲಿಲ್ಲ ಅಂತಂದರೆ ನಾವು ನಮ್ಮ ಮುಂದೆಲ್ಲ ಒಂದು ದಾರಿಯನ್ನು ನಾವು ನಮ್ಮ ಒಂದು ಜೀವನವನ್ನು ಕಟ್ಕೊಳ್ಳುವ ದಾರಿಯನ್ನು ನಾವು ಹುಡುಕೋತೀವಿ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೂಡ ನಾನು ಕೇಳಿದೆ. ಆ ವಿದ್ಯಾರ್ಥಿಗಳು ಏನನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ ಏನು ಮಾಡೋದು ಸರ್, ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಇನ್ನು ಕೆಲವು ವಿದ್ಯಾರ್ಥಿಗಳು ಏನನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ ಏನು ಮಾಡೋದು ಸರ್, ಉದ್ಯೋಗ ಏನೇ ಇಲ್ಲ, ಎಲ್ಲಿ ಸರ್ಕಾರಿ ನೌಕರಿನೂ ಕೂಡ ಬಿಡ್ತಾ ಇಲ್ಲ, ಸಾಕಷ್ಟು ವರ್ಷಗಳಾಯ್ತು ಸರ್, ನಾನು ಬಿಜಾಪುರದಲ್ಲಿನೂ ಕೂಡ ಇದ್ದು ಓದಿದ್ದೇನೆ, ನಾನು ಧಾರವಾಡಲ್ಲಿನೂ ಕೂಡ ಇದ್ದು ಓದಿದ್ದೇನೆ, ಆದರೆ ಯಾವುದೇ ಹುದ್ದೆಗಳು ಬಿಡ್ತಿಲ್ಲ ಸರ್, ನಮ್ಮ ಒಂದು ಲಾಸ್ಟ್ ಏಜನ್ನು ಕೂಡ ಬರ್ತಾ ಇದೆ ಅಂತ ಹೇಳಿ ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಆ ಒಂದು ವಿದ್ಯಾರ್ಥಿಗಳು ನಮ್ಮ ಲಾಸ್ಟ್ ಏಜ್ ಅಂದ ತಕ್ಷಣನೇ ಕೂಡ ನಮಗೂ ಕೂಡ ಏನೋ ಒಂದು ಹಳೆಯ ನೆನಪು ಕೂಡ ಆಯಿತು. ಹಾಗಾಗಿ ಯಾರೂ ವಿದ್ಯಾರ್ಥಿ ಜೊತೆ ಆ ಒಂದು ಆಟ ಆಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಜೀವನದ ಇದು ಒಂದು ಪ್ರಶ್ನೆ ಆಗಿರ್ತದೆ. ಅವರ ಒಂದು ಕೊನೆಯ ಏಜ್ ಮುಗಿತಂದ್ರೂ ಕೂಡ ಅವ್ರಿಗೆ ಮತ್ತೆ ನೀವು 5 ವರ್ಷ ಅಲ್ಲ 10 ವರ್ಷ ಬಿಟ್ಟು ಕೇಸಿಂದ್ರೆ ನೀವು ಕೋಟಿ ಅಲ್ಲ 2 ಕೋಟಿ ಒಂದು ಹುದ್ದೆಗಳನ್ನು ಬಿಟ್ಟರೂ ಕೂಡ ಆ ಒಂದು ವಿದ್ಯಾರ್ಥಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಆಗೋದಿಲ್ಲ. ಆ ಒಂದು ವಿದ್ಯಾರ್ಥಿ ಕೂಡ ಅಲ್ಲಿ ಓದಿ ಪರೀಕ್ಷೆಯನ್ನು ಬರೆಯೋದು ಕೂಡ ಆಗೋದಿಲ್ಲ. ಯಾಕಂದ್ರೆ ಅವ್ರ ಏಜ್ನು ಮುಗಿದು ಹೋಗಿರ್ತದೆ, ಎಲ್ಲ ಮುಗಿದು ಹೋಗಿರ್ತದೆ. ಅವರ ಒಂದು ಮನೆಯ ಜವಾಬ್ದಾರಿ ಅನ್ನೋದು ಕೂಡ ಅವ್ರಿಗೆ ಬಂದುಬಿಟ್ಟಿರ್ತದೆ. ಯಾಕಂದ್ರೆ ಅವ್ರಿಗೆ ಓದಕ್ಕೆ ಟೈಮಲ್ಲಿ ಓದಿದ್ರು, ಬಟ್ ಅಲ್ಲಿ ಯಾವುದೇ ಹುದ್ದೆಗಳು ಬಿಡಲಿಲ್ಲ. ಇನ್ನು ತಾವು ಮನೆಯ ಜವಾಬ್ದಾರಿ ನೀಗಿಸುವ ಟೈಮಲ್ಲಿ ಅವರ ಒಂದು ಓದಿ ನೀವು ಪರೀಕ್ಷೆ ಬಿಡು ಅಂತೇಳಿ ನೀವು 2 ಕೋಟಿ ಹುದ್ದೆಗಳು ಬಿಟ್ಟರೂ ಕೂಡ ಅಲ್ಲಿ ಯಾವುದೇ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಏನಂತಂದರೆ, ಎಷ್ಟು ಹುದ್ದೆಗಳಿದ್ದಾವೆ ಅಷ್ಟನ್ನೇ ಬಿಡಿ, ನಾವು ಕೂಡ ಓದ್ತೀವಿ, ಪರೀಕ್ಷೆಯನ್ನು ಬರಿತೀವಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ನೀವು. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡಬೇಡಿ. ನಿಮಗೆ ಸಾಧ್ಯವಾದಷ್ಟು ಈ ಒಂದು ಆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂತಂದ್ರೆ ನಾನು ಕೂಡ ಅಲ್ಲಿ ಹೋಗಿ ನಾನು ನೋಡಿದೆ, ನನಗೂ ಕೂಡ ಒಂಥರ ಆಯಿತು. ಆದರೂ ಕೆಲವು ವಿದ್ಯಾರ್ಥಿಗಳು ನಮ್ಮನ್ನು ಪರಿಚಯ ಮಾಡಿಕೊಂಡು ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಅವರು ಕಾಂಟ್ಯಾಕ್ಟ್ ಆಗಿ, ನಾನು ನೋಡ್ತೀನಿ ಸರ್ ನಿಮ್ಮ ವಿಡಿಯೋಗಳನ್ನು ಅಂತ ಹೇಳ್ತಾ ಕೆಲವು ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಮಾತಾಡಿದಾಗ ನಾನು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಆ ವಿದ್ಯಾರ್ಥಿಗಳು ಈ ಥರ ಒಂಥರ ಕಣ್ಣಲ್ಲಿ ನೀರು ಬರಬೇಕು ನಮಗೆ, ಆ ಥರನಾಗಿ ಅವರು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ನಮ್ಮನ್ನು ನಂಬ್ಕೊಂಡು ಹಿರಿ ಜೀವಗಳು ಕಾಯ್ತಾ ಇದ್ದಾವೆ ಸರ್, ನಮ್ಮನ್ನು ನಂಬ್ಕೊಂಡು ನಮ್ಮ ತಂಗಿ ನಮ್ಮಪ್ಪ ಎಲ್ಲರೂ ಸರ್ ನಮ್ಮಣ್ಣ ನೌಕರಿ ತಗೋತಾನೆ, ಎಲ್ಲರ ಒಂದು ಒಳ್ಳೆ ಗಂಡನ ನೋಡಿ ಕೂಡ ನಮಗೆ ಮದುವೆ ಮಾಡ್ತಾನೆ ಅನ್ನೋದು ಕೂಡ ಆಸೆ ಇಟ್ಕೊಂಡು ಕುಂತಿದ್ದಾವೆ ಸರ್ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಲಾಸ್ಟ್ ಸ್ಟೇಜ್ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು. ಸರ್ ನಂದು ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಒಂದು ವಿದ್ಯಾರ್ಥಿ ನನಗೆ ಕೇಳಿದ್ರು, ಸರ್ ನಂದು ಲಾಸ್ಟ್ ಸ್ಟೇಜ್ ಸರ್, ಏನು ಮಾಡ್ಬೇಕಂತಾನೆ ನನಗೆ ತಿಳಿತಾ ಇಲ್ಲ ಅಂತೇಳಿ ಅವ ಕೇಳಿದಾಗ ಒಂಥರ ನಮಗೆ ಕಳ್ಳ ಕಿತ್ತು ಬರುವಂಗಾಯ್ತು. ಯಾಕಂತಂದರೆ ಅವನು ಲಾಸ್ಟ್ ಸ್ಟೇಜು ಸುಮಾರು 5 ರಿಂದ 6 ವರ್ಷ ಆಯ್ತಂತ ಅವನು ಬಿಜಾಪುರದಾಗಿದ್ದು ಓದಾಕತ್ತೆ. ಹಾಗಾಗಿ ಅವನು 5 ರಿಂದ 6 ವರ್ಷ ಆದರೂ ಕೂಡ ಏನು ಮಾಡ್ಕೊಳಕ್ಕಾಗಿಲ್ಲ. ಈಗೇನು ಮಾಡ್ಕೋತಾನಂತೇಳಿ ನಿಮ್ಮ ಕಡೆ ಪ್ರಶ್ನೆ ಆಗಿರ್ಬೋದು. ಯಾಕಂದರೆ ಪ್ರತಿಯೊಬ್ಬರು ನೀವು ಅದನ್ನು ಆಲ್ರೆಡಿ ಥಿಂಕ್ ಮಾಡಿರ್ತೀರ. ಅಲ್ಲ ಸರ್ 5 ರಿಂದ 6 ವರ್ಷ ಆದ್ರೂ ಕೂಡ ಅವ್ನಿಗೆ ಯಾವುದೇ ಜಾಬು ಆಗ್ತಿಲ್ಲ ಅಂದರೆ ಈಗ ಬಿಟ್ಟರೆ ಮಾಡ್ಕೋತಾನಂತೇಳಿ ಏನು ಗ್ಯಾರಂಟಿ ಅಂತಂದರೆ ದಯವಿಟ್ಟು ಆ ಥರನಾಗಿ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಅವನು ಅಷ್ಟೇ ಇನ್ನು ಮುಂದೆ ಅವ ಏಜ್ ದಾಟಿದಾನಂತಂದರೆ ನಾವು ಆ ಏಜಿಗೆ ಬರ್ತಾ ಇದ್ದೀವಿ ಅನ್ನೋದು ಕೂಡ ನೀವು ನಿಮ್ಮ ಒಂದು ನೆನಪಿನಲ್ಲಿರಲಿ. ಯಾಕಂತಂದರೆ ನಾವು ಈಸಿಯಾಗಿ ಮಾತಾಡ್ಬೋದು, 5 ರಿಂದ 6 ವರ್ಷ ಆದ್ರೂ ಏನು ಮಾಡ್ಕೊಳಕ್ಕಾಗಿಲ್ಲ, ಈಗೇನು ಮಾಡ್ಕೋತಾನಂತೇಳಿ ದಯವಿಟ್ಟು ಯಾರು ಹಂಗೆ ಕಮೆಂಟನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಆ ಥರ
ಅಂತಂದ್ರೆ ಯಾರು ಥಿಂಕನ್ನು ಕೂಡ ಮಾಡಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನಾವು ಆ ಏಜಿಗೆ ಹೋಗ್ತಾ ಇದ್ದವು ಅನ್ನೋದು ಕೂಡ ನಿಮ್ಮ ಒಂದು ಪ್ರಜ್ಞೆ ಇರಲಿ ಅಂತೇಳಿ ನಾವೊಂದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಕೂಡ ಬಿಜಾಪುರಿಗೆ ಹೋಗಿದ್ದೆ, ಅಲ್ಲಿ ನೋಡಿದ ತಕ್ಷಣ ನಮಗೆ ಎಲ್ಲ ಕೂಡ ಗೊತ್ತಾಯಿತು. ಹಾಗಾಗಿ ಇದು ಒಂದಿಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಲಿ ಅಂತೇಳಿ ನಾವೊಂದು ವಿಡಿಯೋನು ಕೂಡ ನಿಮ್ಗೆ ಮಾಡಿ ಹಾಕಿದ್ದೇನೆ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ, ಯೂಸ್ ಆದರೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ನಿಮಗೆ ಸಾಕಷ್ಟು ಅಪ್ಡೇಟ್ಗಳನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು RRB ಗ್ರೂಪ್ ಡಿ ಅಪ್ಲಿಕೇಶನನ್ನು ಹೆಂಗೆ ಹಾಕೋದು ಅನ್ನೋದು ಕೂಡ ನಿಮ್ಗೆ ಲೈವ್ ಆಗಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.